ಹಾಯ್ ಫ್ರೆಂಡ್ಸ್, ಇವತ್ತು ಟೆಕ್ನಿಕಲ್ ಫ್ರೆಂಡ್ಗೆ ಸ್ವಾಗತ. ಇವತ್ತು ನಾನು ಈ ವಿಡಿಯೋದಲ್ಲಿ MI UI ಆ್ಯಡ್ಸ್ನ ಯಾಕೆ ಕ್ಲೋಸ್ ಮಾಡಬೇಕು, ಅನ್ವಾಂಟೆಡ್ ಅಡ್ವರ್ಟೈಸ್ ಬರ್ತಾನೆ ಇರುತ್ತಲ್ಲ, ಯಾವುದೇ ಆ್ಯಪ್ ಓಪನ್ ಮಾಡಿದ್ರೂ ಆ್ಯಡ್ಸ್ ಬರ್ತಾನೆ ಇರುತ್ತಲ್ಲ, ಅದನ್ನು ಹೆಂಗೆ ಕ್ಲೋಸ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೇನೆ. ಮೊದಲನೆಯದಾಗಿ ನೀವು ಸೆಟ್ಟಿಂಗ್ಸನ್ನು ಓಪನ್ ಮಾಡಿ. ಸೆಟ್ಟಿಂಗ್ಸನ್ನು ಓಪನ್ ಮಾಡಿದ್ದಾದಮೇಲೆ ಕೆಳಗಡೆ ಬಂದು ಪಾಸ್ವರ್ಡ್ ಆ್ಯಂಡ್ ಸೆಕ್ಯೂರಿಟಿ ಆಪ್ಷನ್ ಅಂತ ಇದೆ, ಈ ಆಪ್ಷನನ್ನು ಓಪನ್ ಮಾಡಿ. ಇದನ್ನು ಓಪನ್ ಮಾಡಿದ್ದಾದಮೇಲೆ ಕೆಳಗಡೆ ಪ್ರೈವಸಿ ಸೆಟ್ಟಿಂಗ್ಸ್ ಅಂತ ಇದೆ, ಪ್ರೈವಸಿ ಆಪ್ಷನನ್ನು ಓಪನ್ ಮಾಡಿ. ನೋಡಿ ಕೆಳಗಡೆ ಬನ್ನಿ, ಇಲ್ಲಿ ಯೂಸರ್ ಎಕ್ಸ್ಪೀರಿಯನ್ಸ್ ಪ್ರೋಗ್ರಾಮ್ ಇದೆ ಅಂತ ಇದೆ, ಆಫ್ ಮಾಡಿ. ನೆಕ್ಸ್ಟ್ ಸೆಂಡ್ ಡಯಾಗ್ನೈಸ್ ಡೇಟಾ ಅಂತ ಇದೆಯಲ್ಲ, ಇದನ್ನು ಆಫ್ ಮಾಡಿ. ಕೆಳಗಡೆ ಆಡ್ ಸರ್ವಿಸನ್ನು ಓಪನ್ ಮಾಡಿ. ಇದರಲ್ಲಿ ಪರ್ಸನಲೈಸ್ಡ್ ಆಡ್ ರೆಕಮೆಂಡೇಶನ್ ಅನ್ನು ಆಫ್ ಮಾಡಿ. ಇದಾದ ನಂತರ ಮೇನ್ ಪೇಜ್ಗೆ ಪಾಸ್ವರ್ಡ್ ಅಂಡ್ ಸೆಕ್ಯೂರಿಟಿ ಪೇಜ್ಗೆ ಬನ್ನಿ. ಇಲ್ಲಿ ಆಥರೈಸೇಷನ್ ಅಂಡ್ ರಿವೋಕೇಶನ್ ಅನ್ನು ಓಪನ್ ಮಾಡಿ. ನೋಡಿ ಆಪ್ಸ್ ಎಲ್ಲ ಓಪನ್ ಆಗುತ್ತೆ. ಇದರಲ್ಲಿ MSC ಅಂತ ಆಪ್ಷನ್ ಇದೆಯಲ್ಲ, ಇದನ್ನು ಆಫ್ ಮಾಡಿ. ಇದು ಆಫ್ ಆಗಲಿಕ್ಕೆ 10 ಸೆಕೆಂಡ್ ತಗೊಳ್ಳುತ್ತೆ. ಇದಾದ ನಂತರ ಸೆಟ್ಟಿಂಗ್ಸ್ ಆಪ್ಷನನ್ನು ಕ್ಲೋಸ್ ಮಾಡಿ. ಸೆಟ್ಟಿಂಗ್ ಆ್ಯಪನ್ನು ಕ್ಲೋಸ್ ಮಾಡಿದ್ದಾದಮೇಲೆ ಸೆಕ್ಯೂರಿಟಿ ಆ್ಯಪನ್ನು ಓಪನ್ ಮಾಡಿ. ಇದರಲ್ಲಿ ರೈಟ್ ಸೈಡ್ ಮೇಲ್ಗಡೆ ಸೆಟ್ಟಿಂಗ್ ಆಪ್ಷನನ್ನು ಓಪನ್ ಮಾಡಿ. ಇದರಲ್ಲಿ ಕ್ಲೀನರ್ ಆಪ್ಷನನ್ನು ಓಪನ್ ಮಾಡಿ. ಕೆಳಗಡೆ ಬನ್ನಿ, ಇಲ್ಲಿ ರಿಸೀವ್ ರೆಕಮೆಂಡೇಶನ್ ಅಂತ ಇದೆಯಲ್ಲ, ಆಫ್ ಮಾಡಿ. ನಂತರ ಬ್ಯಾಕ್ ಬನ್ನಿ, ಕೆಳಗಡೆ ಬಂದು ನೋಡಿ ಇನ್ನೊಂದು ಹತ್ರ ರಿಸೀವ್ ರೆಕಮೆಂಡೇಶನ್ ಅನ್ನು ಆಫ್ ಮಾಡಿ. ನಂತರ ಈ ಸೆಕ್ಯೂರಿಟಿ ಆಪ್ ಅನ್ನ ಕ್ಲೋಸ್ ಮಾಡಿ. ಮೂರನೇದಾಗಿ ಗೆಟ್ ಆಪ್ ಅನ್ನ ಓಪನ್ ಮಾಡಿ. ಇದರಲ್ಲಂತೂ ತುಂಬಾನೇ ಆಡ್ಸ್ ಬರ್ತಾ ಇರುತ್ತೆ. ಓಪನ್ ಮಾಡಿದ್ದಾದ್ಮೇಲೆ ಈ ಆಪ್ಷನ್ ಅನ್ನ ಕ್ಲಿಕ್ ಮಾಡಿ. ನಂತರ ರೈಟ್ ಸೈಡ್ ಅಲ್ಲಿ ಮೇಲ್ಗಡೆ ಸೆಟ್ಟಿಂಗ್ಸ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಸೆಟ್ಟಿಂಗ್ಸ್ ಓಪನ್ ಮಾಡಿದ್ದಾದ್ಮೇಲೆ ನೋಡಿ ಇಲ್ಲಿ ಅಪ್ಡೇಟ್ ನೋಟಿಫಿಕೇಶನ್ ಅಂತ ಇರುತ್ತಲ್ಲ, ಇದನ್ನ ಆಫ್ ಮಾಡಿ. ಮತ್ತೆ ಇದನ್ನ ಈ ಗೆಟ್ ಆಪ್ ಅನ್ನ ಕ್ಲೋಸ್ ಮಾಡಿ ಲಾಂಗ್ ಪ್ರೆಸ್ ಮಾಡಿ. ಈ ಆಪ್ ಅನ್ನ ಅಪ್ಲಿಕೇಶನ್ ಇನ್ಫಾರ್ಮೇಶನ್ ಹೋಗುತ್ತೆ. ಆಪ್ ಪರ್ಮಿಷನ್ ಅನ್ನ ಕ್ಲಿಕ್ ಮಾಡಿ. ಇಲ್ಲಿ ಶೋ ನೋಟಿಫಿಕೇಶನ್ ಅಂತ ಇದೆಯಲ್ಲ, ಆಫ್ ಮಾಡಿ. ಆಫ್ ಮಾಡಿದ ನಂತರ ಇದನ್ನ ಕ್ಲೋಸ್ ಮಾಡಿ ಈ ಆಪ್ ಅನ್ನ. ನಾಲ್ಕನೇದಾಗಿ ನೀವು ಡೌನ್ಲೋಡ್ ಆಪ್ ಅನ್ನ ಓಪನ್ ಮಾಡಿ. ಇಲ್ಲಿ ರೈಟ್ ಸೈಡ್ ಅಲ್ಲಿ ಮೇಲ್ಗಡೆ 3 ಡಾಟ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಸೆಟ್ಟಿಂಗ್ಸ್ ಆಪ್ಷನ್ ಅನ್ನ ಓಪನ್ ಮಾಡಿ. ಇದರಲ್ಲಿ ಶೋ ರೆಕಮೆಂಡೇಶನ್ ಕಂಟೆಂಟ್ ಅಂತ ಇದೆಯಲ್ಲ, ಆಫ್ ಮಾಡಿ ಈ ಆಪ್ ಅನ್ನ ಕ್ಲೋಸ್ ಮಾಡಿ. ಐದನೇದಾಗಿ ಮ್ಯೂಸಿಕ್ ಆಪ್ ಅನ್ನ ಓಪನ್ ಮಾಡಿ. ಲೆಫ್ಟ್ ಸೈಡ್ ಅಲ್ಲಿ 3 ಲೈನ್ಸ್ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡಿ ಸೆಟ್ಟಿಂಗ್ಸ್ ಅನ್ನು ಓಪನ್ ಮಾಡಿ. ಸೆಟ್ಟಿಂಗ್ಸ್ ಅನ್ನು ಓಪನ್ ಮಾಡಿದ್ದಾದ್ಮೇಲೆ ಅಡ್ವಾನ್ಸ್ ಸೆಟ್ಟಿಂಗ್ಸ್ ಅನ್ನ ಓಪನ್ ಮಾಡಿ. ಕೆಳಗಡೆ ಸ್ಕ್ರೋಲ್ ಮಾಡಿ, ಶೋ ಆಡ್ಸ್ ಅಂತ ಇದೆಯಲ್ಲ, ಅದನ್ನು ಆಫ್ ಮಾಡಿ. ನಂತರ ಶೋ ಆನ್ಲೈನ್ ರೆಕಮೆಂಡೇಶನ್ ಸ್ಟಾರ್ಟ್ಅಪ್ ಅಂತ ಇದೆಯಲ್ಲ, ಅದನ್ನು ಆಫ್ ಮಾಡಿ ಈ ಆಪ್ ಅನ್ನು ಕ್ಲೋಸ್ ಮಾಡಿ. ಆರನೇದಾಗಿ ಥೀಮ್ಸ್ ಆಪ್ ಅನ್ನ ಓಪನ್ ಮಾಡಿ. ಅದರಲ್ಲಿ ಮೈ ಪೇಜ್ ಆಪ್ಷನ್ ಅನ್ನ ಕ್ಲಿಕ್ ಮಾಡಿ. ಸೆಟ್ಟಿಂಗ್ಸ್ಗೆ ಹೋಗಿ. ಸೆಟ್ಟಿಂಗ್ಸ್ ಅಲ್ಲಿ ನೋಡಿ ಶೋ ಆಡ್ಸ್ ಅಂಡ್ ಪರ್ಸನಲೈಸ್ ರೆಕಮೆಂಡೇಶನ್ ಇವೆರಡನ್ನೂ ಆಫ್ ಮಾಡಿ. ಮತ್ತೆ ಈ ಆಪ್ ಅನ್ನ ಕ್ಲೋಸ್ ಮಾಡಿ. ಏಳನೇದಾಗಿ ಫೈಲ್ ಮ್ಯಾನೇಜರ್ ಆಪ್ ಅನ್ನ ಓಪನ್ ಮಾಡಿ. ಲೆಫ್ಟ್ ಸೈಡ್ ಟಾಪ್ ಅಲ್ಲಿ 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ದಾದ್ಮೇಲೆ ಸೆಟ್ಟಿಂಗ್ಸ್ ಆಪ್ಷನ್ಗೆ ಹೋಗಿ. ಅದರಲ್ಲಿ ಸೆಟ್ಟಿಂಗ್ಸ್ ಆಪ್ಷನ್ ಹೋದಾದ್ಮೇಲೆ ಅಬೌಟ್ ಆಪ್ಷನ್ ಅನ್ನ ಕ್ಲಿಕ್ ಮಾಡಿ. ಇದರಲ್ಲಿ ರೆಕಮೆಂಡೇಶನ್ ಅನ್ನ ಆಫ್ ಮಾಡಿ ಈ ಆಪ್ ಅನ್ನ ಕ್ಲೋಸ್ ಮಾಡಿ. ಕೆಲವು ಟೈಮಲ್ಲಿ ಪ್ಲೇಸ್ಟೋರ್ ನ ಇನ್ಸ್ಟಾಲಿಂಗ್ ಅಥವಾ ಇನ್ಸ್ಟಾಲ್ಡ್ ಆಪ್ಸ್ ಇಂದನೂ ಆಡ್ಸ್ ಬರ್ತಾ ಇರುತ್ತೆ. ಅದನ್ನ ಹೆಂಗ್ ಕ್ಲೋಸ್ ಮಾಡಬೇಕು ಅಂತ ಹೇಳ್ತೀನಿ ನೋಡಿ. ಉದಾಹರಣೆಯಾಗಿ ಯಾವ್ದಾದ್ರು ಆಪ್ಸ್ ಇನ್ಸ್ಟಾಲ್ ಮಾಡಬೇಕಾದ್ರೆ ನೋಡಿ, ಇದನ್ನ ಇನ್ಸ್ಟಾಲ್ ಅಲ್ಲಿ ಈ ರೀತಿ ಸೆಟ್ಟಿಂಗ್ಸ್ ಓಪನ್ ಆಗುತ್ತೆ. ಈ ಸೆಟ್ಟಿಂಗ್ಸ್ ಓಪನ್ ಮಾಡಿದ್ಮೇಲೆ ಕೆಳಗಡೆ ರಿಸೀವ್ ರೆಕಮೆಂಡೇಶನ್ ಅನ್ನು ಆಫ್ ಮಾಡಿ. ನೆಕ್ಸ್ಟ್ ಟೈಮ್ ಇಂದ ಪ್ಲೇಸ್ಟೋರ್ ಇಂದ ಯಾವುದೇ ವಿಧವಾದ ಆಡ್ಸ್ ನಿಮ್ಗೆ ಬರಲ್ಲ. ಲಾಸ್ಟ್ನೇದಾಗಿ ಅಪ್ಲಿಕೇಶನ್ ಫೋಲ್ಡರ್ಸ್ ಇಂದನೂ ಪ್ರಮೋಟೆಡ್ ಆಡ್ಸ್ ಬರ್ತಾನೆ ಇರುತ್ತೆ. ಅದನ್ನು ಕ್ಲೋಸ್ ಮಾಡಬೇಕು ಅಂತ ಅಂದ್ರೆ ನೀವು ಫೋಲ್ಡರ್ ನ ಓಪನ್ ಮಾಡಿ. ಫೋಲ್ಡರ್ ನೇಮ್ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ನೋಡಿ ಪ್ರಮೋಟೆಡ್ ಆಪ್ ಅಂತ ಇರುತ್ತಲ್ಲ, ಅದು ಪರ್ಮಿಷನ್ ಆನ್ ಆಗಿರುತ್ತೆ. ಆ ಪರ್ಮಿಷನ್ ಅನ್ನ ಕ್ಲೋಸ್ ಮಾಡಿ. ನೋಡಿ ಈ ರೀತಿಯಾಗಿ ನೀವು MI, ರೆಡ್ಮಿ ಮತ್ತು ಪೋಕೋ ಫೋನ್ಸ್ಗಳಲ್ಲಿ ಆಡ್ಸ್ ಅನ್ನ ಈ ರೀತಿಯಾಗಿ ನೀವು ಡಿಸೇಬಲ್ ಮಾಡ್ಕೋಬಹುದು ಮತ್ತೆ ಟರ್ನ್ ಆಫ್ ಮಾಡ್ಕೋಬಹುದು. ಫ್ರೆಂಡ್ಸ್, ಈ ವಿಡಿಯೋದಿಂದ ನಿಮಗೆ ತುಂಬ ಹೆಲ್ಪ್ ಆಗಿದೆ ಅಂದ್ಕೊಳ್ತೀನಿ. ನಮ್ಮ ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ನೆಕ್ಸ್ಟ್ ಯಾವುದೇ ಟೆಕ್ನಿಕಲ್ ವಿಡಿಯೋಸ್ ಇದ್ರೂ ನಿಮಗೆ ನೋಟಿಫಿಕೇಶನ್ಸ್ ಬರ್ತಾ ಇರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.